ನಾಯಿ ಮರಿಯನ್ನ ಕ್ರೂರವಾಗಿ ಕೊಂದಿದ್ದಾರೆ ಮಹಿಳೆ. ಬೆಂಗಳೂರಿನ ಆನೇಕಲ್ನಲ್ಲಿ ನಾಯಿ ಮರಿ ಹತ್ಯೆಯಾಗಿರೋದು. ಬಟ್ಟೆ ಒಗದಂಗೆ ನಾಯಿಯನ್ನ ಎಸ್ತಿದ್ದಾರೆ ಆ ಮಹಿಳೆ. ನಾಯಿ ಸಾಕೋಕಿದ್ದ ಕೆಲಸದ ಮಹಿಳೆ ನಾಯಿ ಮರಿಯನ್ನೇ ಕೊಂದು ಹಾಕ್ಬಿಟ್ಟಿದ್ದಾರೆ. ಪುಷ್ಪಲತಾ ಅನ್ನೋ ಮಹಿಳೆ ಈ ಕೃತ್ಯವನ್ನ ಮಾಡಿರೋದು. ಎಷ್ಟು ಭೀಕರವಾಗಿ ಆ ನಾಯಿಯನ್ನ ಕೊಂದು ಹಾಕಿದ್ದಾರೆ ಅಂದ್ರೆ ಬಟ್ಟೆ ಒಗಿತಾರಲ್ಲ ಹಂಗೆ ನಾಯಿಯನ್ನ ಎಳೆದು ಬಿಸಾಕಿದ್ದಾರೆ. ಗೂಫಿ ಅನ್ನೋ ಮುದ್ದು ನಾಯಿ ಮರಿಯನ್ನ ಸಾಯಿಸಿರೋದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ನಾಯಿ ಸಾಕಕ್ಕೆ ಅಂತಾನೆ ಈ ಮಹಿಳೆಯನ್ನ ಕೆಲಸಕ್ಕೆ ಇಟ್ಕೊಂಡಿದ್ರು. ಆಕೆನೆ ನಾಯಿ ಮರಿಯನ್ನ ಕೊಂದು ಹಾಕಿರೋದು. ಇನ್ನು ಆ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಆಕೆಯ ಕ್ರೌರ್ಯತನ. ಆಕೆ ಕೊಲೆ ಮಾಡಿರೋದು ನಾಯಿಯನ್ನ. ಅಕ್ಟೋಬರ್ 31ನೇ ತಾರೀಕು ಬಾಗ್ಲೂರಿನ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ. ನಾಯಿ ಸಾಕೋಕಿದ್ದಂತ ಮಹಿಳೆನೇ ಆ ನಾಯಿಯನ್ನ ಎಷ್ಟು ಕ್ರೂರವಾಗಿ, ನಾಯಿ ಮರಿ ಅದು ಪಾಪ, ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಿರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಾ ಇದ್ದೀವಿ. ಎಷ್ಟು ಭೀಕರವಾಗಿ ಅಂದ್ರೆ ಬಟ್ಟೆ ಒಗ್ದಂಗೆ ಆ ನಾಯಿ ಮರಿಯನ್ನ ಒಗಾಸಿದ್ದಾರೆ. ಆ ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀವಿ. ಲಿಫ್ಟ್ ನಲ್ಲಿ ಫಸ್ಟ್ ಕರ್ಕೊಂಡ್ ಬರ್ತಾರೆ, ಅದಾದ್ಮೇಲೆ ನೋಡಿ ಬಟ್ಟೆ ಒಗಿತಾರಲ್ಲ ಅಕ್ಷರಶಃ ಹಂಗೇನೆ ಆ ನಾಯಿ ಮರಿಯನ್ನ ಅಲ್ಲಿ ಬಟ್ಟೆ ಒಗಿದ ರೀತಿಯಲ್ಲೇ ತೆಗೆದು ಬಿಸಾಕಿದ್ದಾರೆ. ಪರಿಣಾಮ ನಾಯಿ ಸತ್ತು ಹೋಗಿದೆ. ಬಟ್ಟೆ ಒಗ್ದಂಗೆ ನಾಯಿ ಎಸ್ತಿದ್ದಾರೆ ಮಹಿಳೆ. ನಾಯಿ ಸಾಕಕ್ಕೆ ಅಂತಾನೆ ಕೆಲಸ ಮಾಡ್ಕೊಂಡಿದ್ರು ಅವರು. ಬಟ್ ಇಷ್ಟೊಂದು ವೇಷ ನಾಯಿ ಮರಿ ಮೇಲೆ ಯಾಕೆ ಬಂತೋ ಗೊತ್ತಿಲ್ಲ, ಏನಿವೆ. ಆದರೆ ಆ ಸಣ್ಣ ಮರಿ ಮೇಲೆ ಇಷ್ಟು ಕ್ರೂರತ್ವ ತೋರಿಸುವಂತ ಅಗತ್ಯ ಏನಿತ್ತೋ ಗೊತ್ತಿಲ್ಲ. ಆಕೆಯ ಮನಸ್ಥಿತಿಯನ್ನ ತೋರಿಸುತ್ತಿದ್ದು. ಲಿಫ್ಟ್ ಒಳಗೆ ಕರ್ಕೊಂಡು ಹೋಗೋ ತನಕ ಸಹಜವಾಗಿ ಇದ್ದಾಕೆ ನೋಡಿ. ಅದಾದ್ಮೇಲೆ ಲಿಫ್ಟಿಂದ ಹೊರಗಡೆ ಕರ್ಕೊಂಡು ಹೋಗುವಾಗ ನಾಯಿ ಮರಿ ಸತ್ತೇ ಹೋಗಿದೆ. ಸಣ್ಣ ಮರಿ ಅದು. ಬಟ್ಟೆ ಒಗ್ದಂಗೆ ಒಗಿದ್ರೆ ಆ ಸ್ಪಾಟಲ್ಲೇ ಅದು ಸತ್ತೋಗ್ಬಿಟ್ಟಿದೆ. ಪುಷ್ಪಲತಾ ಅನ್ನೋ ಮಹಿಳೆ ಈ ಕೃತ್ಯವನ್ನ ಮಾಡಿರೋದು. ಲಿಫ್ಟ್ ನಲ್ಲಿ ಕರ್ಕೊಂಡ್ ಬರ್ತಾರೆ, ಬಟ್ಟೆ ಒಗ್ದಂಗೆ ನಾಯಿ ಮರಿಯನ್ನ ಒಗ್ದಿದ್ದಾರೆ, ಅಂದ್ರೆ ಆತರ ಎತ್ತು ಬಿಸಾಕಿದ್ದಾರೆ. ಅದಲ್ಲೇ ಸತ್ತು ಹೋಗ್ಬಿಟ್ಟಿದೆ. ಮತ್ತೆ ಲಿಫ್ಟಿಂದ ಹೊರಗಡೆ ಕರ್ಕೊಂಡು ಹೋಗುವಾಗ ನಾಯಿ ಮರಿ ಶವವನ್ನ ತಗೊಂಡು ಹೋಗಿದ್ದಾರೆ. ಆನೇಕಲ್ನಲ್ಲಿ ನಡೆದಿರುವಂತ ಒಂದು ಘಟನೆ, ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತ ಘಟನೆ. 31ನೇ ತಾರೀಕು ಆಗಿರೋದು. ಬಟ್ಟೆ ಒಗ್ದಂಗೆ ನಾಯಿಯನ್ನ ಎಸ್ತಿದ್ದಾರೆ ಅಕ್ಷರಶಃ. ನಾಯಿ ಸಾಕೋಕೆ ಇದ್ದಂತ ಮಹಿಳೆಗೆ ಪುಷ್ಪಲತಾ ಅಂತ ಈಕೆಯೇ ಕೃತ್ಯವನ್ನ ಮಾಡಿರೋದು. ನಾವು ಸಾಕಷ್ಟು ಸಂದರ್ಭದಲ್ಲಿ ರೋಡ್ ಸೈಡ್ ಅಲ್ಲಿ ಮಲಗಿದ್ದ ನಾಯಿ ಮೇಲೆ ವಿಕೃತಿ ಮೆರೆಯೋದು, ಕಾರ್ ಹರಿಸೋದು ಇಂಥದ್ದೆಲ್ಲ ನೋಡಿದ್ವಿ. ಬಟ್ ಈಕೆ ನಾಯಿ ಸಾಕಕ್ಕೆ ಅಂತಾನೆ ಇದ್ದವಳು, ಕೆಲಸ ಮಾಡ್ಕೊಂಡಿದ್ದವಳು. ಬಟ್ ಇಷ್ಟೊಂದು ಕ್ರೂರತ್ವ ಆಕೆಯಲ್ಲಿ ಯಾಕೆ ಬಂತು ಅಂತ ಗೊತ್ತಿಲ್ಲ. ಅದು ಸಣ್ಣ ಮರಿ, ಏನು ದೊಡ್ಡ ನಾಯಿನೂ ಅಲ್ಲ ಅದು. ಸೊ ನಾಯಿ ಸಾಕಕ್ಕೆ ಅಂತಾನೆ ಆಕೆ ಇದ್ದವಳು. ಬಟ್ ಈ ರೀತಿ ಕ್ರೂರತನವನ್ನ ಈಗ ಮೆರೆದಿದ್ದಾಳೆ. ಪುಷ್ಪಲತಾ ಅಂತ ಈಕೆ ಹೆಸರು. 31ನೇ ತಾರೀಕು ಆಗಿರೋದು ಘಟನೆ. ಬಾಗ್ಲೂರಿನ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಲಿಫ್ಟ್ ನಲ್ಲಿ ಆಗಿರೋದು. ಆಕೆ ಮಾಡಿರುವಂತಹ ಕೃತ್ಯ ಎಲ್ಲವೂ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಮತ್ತಷ್ಟು ಸುದ್ದಿಯನ್ನು ನೋಡ್ತಾ